ನಮಸ್ಕಾರ ವೀಕ್ಷಕರೇ, ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ. ನಾನು ನಿಮ್ಮ ಗ್ರಹೇಶ್ವರ ಗಾರುಡಿಗೇಂದ್ರ. ದಿನಾಂಕ ಜನವರಿ 1, 2026ರಂದು ಮೈಸೂರಿನ ವಿಜಯನಗರದ ಶ್ರೀ ಯೋಗನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಹೊಸ ವರ್ಷದ ಅಂಗವಾಗಿ ದೇವಾಲಯಕ್ಕೆ ಆಗಮಿಸಿದ ಭಕ್ತರಿಗೆ ಲಡ್ಡು ಪ್ರಸಾದ ವಿತರಣೆ ಮಾಡಲಾಯಿತು. ವರ್ಷಾರಂಭದ ಪ್ರಯುಕ್ತ ದೇವಸ್ಥಾನಕ್ಕೆ ಆಗಮಿಸುವ ಎಲ್ಲಾ ಭಕ್ತಾದಿಗಳಿಗೆ 2 ಲಕ್ಷ ಲಡ್ಡು ವಿತರಣಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಈ ಲಡ್ಡು ತಿರುಪತಿ ಮಾದರಿಯಲ್ಲಿ ಇರುತ್ತದೆ. ಈ ಲಡ್ಡು 1/1/2026 ಗುರುವಾರ ಬೆಳಿಗ್ಗೆ 4 ಗಂಟೆಯಿಂದ ಪ್ರಾರಂಭವಾಗಿದೆ. ಶ್ರೀ ಸ್ವಾಮಿಗೆ ಧಾರ್ಮಿಕ ವಿಧಿವಿಧಾನಗಳಿಂದ ಈ ತೋಮಾಲ ಸೇವೆ, ಏಕಾದಶ ಪ್ರಾಕಾರೋತ್ಸವ, ಸ್ವರ್ಣ ಪುಷ್ಪದಲ್ಲಿ ಲಕ್ಷಾರ್ಚನೆ, ನಂತರ 50 ಕ್ವಿಂಟಾಲ್ ಪುಳಿಯೋಗರೆ ನೈವೇದ್ಯ ಮಾಡಿ ಅದರ ಜೊತೆ ತಿರುಪತಿಯ ಲಡ್ಡುವನ್ನು ಬೆಳಿಗ್ಗೆ 4 ಗಂಟೆಯಿಂದ ಭಾಷ್ಯಂ ಸ್ವಾಮೀಜಿಯವರು ಅಮೃತಹಸ್ತದಿಂದ ಎಲ್ಲ ಭಕ್ತರಿಗೂ ಇದುವರೆಗೂ ನೀಡ್ತಾ ಇದ್ದಾರೆ. ಭಕ್ತಾದಿಗಳು ದೇವಸ್ಥಾನಕ್ಕೆ ಆಗಮಿಸಿ ಭಗವಂತ ದರ್ಶನವನ್ನು ಪಡೆದು ಲಡ್ಡು ಪ್ರಸಾದ ಸ್ವೀಕರಿಸಿ ಬಹಳ ಸಂತುಷ್ಟರಾಗಿ ತೆರಳುತ್ತಾ ಇದ್ದಾರೆ. ಹೊಸ ವರ್ಷ ಎಲ್ಲರೂ ರುಚಿಯಾದ ಲಡ್ಡುವನ್ನು ತಿಂದು ಸವಿದು ಒಳ್ಳೆಯ ಸವಿಯ ಮಾತನ್ನು ಹಾಡಬೇಕು ಅಂತ ನಾನು ಪ್ರಾರ್ಥಿಸ್ಕೊಳ್ತೀನಿ. ಹೊಸ ವರ್ಷ ಎಲ್ಲರಿಗೂ ಹರ್ಷವನ್ನುಂಟು ಮಾಡಲಿ. ಎಲ್ಲರಿಗೂ ಅವ್ರ ಜೀವನದಲ್ಲಿ ಆಯುಸ್ಸು, ಆರೋಗ್ಯ, ನೆಮ್ಮದಿ, ಆಯಸ್ಸು ಎಲ್ಲವನ್ನೂ ಆ ಭಗವಂತ ಕರುಣಿಸಲಿ ಎಂದು ನಾ ಈ ಮಾಧ್ಯಮದ ಮೂಲಕ ಪ್ರಾರ್ಥಿಸಿಕೊಳ್ಳುತ್ತೇನೆ. ಇದು 94ನೇ ಇಸವಿಯಲ್ಲಿ ವರ್ಣಟ ಡಾಕ್ಟರ್ ರಾಜ್ಕುಮಾರ್ ಅವರ ಸಂಕಲ್ಪ. 1,000 ರೂಪಾಯಿ ಕೊಟ್ಟು 1,000 ಲಡ್ಡುವಿಂದ 94ನೇ ಇಸವಿ 1/1/94 ಪ್ರಾರಂಭವಾಗಿದ್ದು ಭಕ್ತಾದಿಗಳ ಸಂಖ್ಯೆ ಜಾಸ್ತಿಯಾಗಿ, ಭಕ್ತಾದಿಗಳ ಬೇಡಿಕೆ ಜಾಸ್ತಿಯಾಗಿ ವರ್ಷ 1000ದಿಂದ 5,000, 10,000, 50,000 ಲಕ್ಷ ಆಗಿ ಇವತ್ತು 2026ನೇ ಇಸವಿ ಜನವರಿ 1ನೇ ತಾರೀಕು 2 ಲಕ್ಷವರೆಗೂ ಲಡ್ಡು ವಿತರಣಾ ಕಾರ್ಯಕ್ರಮ ಆಗ್ತಾ ಇದೆ. ಭಕ್ತಾದಿಗಳು ಇವತ್ತು ತಿರುಪತಿ ಮಾದರಿಯ ಲಡ್ಡುವನ್ನು ಮೈಸೂರು ಯೋಗನರಸಿಂಹಸ್ವಾಮಿ ದೇವಸ್ಥಾನ ಸ್ವೀಕರಿಸುತ್ತಿದ್ದಾರೆ ಅಂದರೆ ಅದಕ್ಕೆ ಮುಖ್ಯ ಕಾರಣ, ಮುಖ್ಯ ರೂವಾರಿ ಅದು ಪದ್ಮಭೂಷಣ ಡಾಕ್ಟರ್ ರಾಜ್ಕುಮಾರ್ ಅವರ ಕುಟುಂಬಸ್ಥರ ಸಂಕಲ್ಪ. ಇದು ಸತ್ಯ. ಎಲ್ಲರಿಗೂ ಹೊಸ ಶುಭಾಶಯಗಳು. ದೇವರು ಎಲ್ಲರಿಗೂ ಸಮಸ್ತ ಸನ್ಮಂಗಳಾನಿ ಭವಂತು. ಸರ್ವೇ ಜನಾಃ ಸುಖಿನೋ ಭವಂತು. ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ನಮಸ್ಕಾರ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ಶ್ರೀಗರಿ, ನಿಮ್ಮ ಭಾವನೆಗಳ ಗರಿ. ಶ್ರೀಗರಿ, ನಾಡಿನ ಹೆಮ್ಮೆಯ ಗರಿ. ಮನಗಳ ಗರಿದು ಶ್ರೀಗರಿ, ತನುಮನ ಧನಗಳ ಗರಿದು ಶ್ರೀಗರಿ, ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ. ಶ್ರೀಗರಿ 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 ಶ್ರೀಗರಿ, ನಿಮ್ಮ ಮನದಾಳದ ಗರಿ.